ಕಡ್ಡಿಪುಡಿ ಸಿನಿಮಾ ಮಾಡ್ಬೇಕಾದ್ರೆ ಇದ್ದಂತ ಆಫೀಸು. ಇವಾಗ ಬೇರೆಯವ್ರು ಯಾರೋ ಇದಾರೆ. ಈ ಆಫೀಸಲ್ಲೇ ಅಣ್ಣ ಬಾಂಡ್ ಮುಗೀತು, ಕಡ್ಡಿಪುಡಿ ಸಿನಿಮಾ ಮಾಡಿದ ಆಫೀಸು. ರೂಮ್ ಇದೆ, ಹೌದು, ನಮ್ಮ ಪರ್ಸನಲ್ ರೂಮ್ ಅಲ್ಲಿ. ಯಾರು ಭಯಕ್ಕೂ ಭಯ ಬೀಳ್ತಾ ಇದ್ರು. ನಾವೆಲ್ಲ ಇಲ್ಲೇ ಇರ್ತಾ ಇದ್ದಿದ್ದು. ಸಖತ್ ದೊಡ್ಡ ಮೆಮೊರಿ ಇದೆ. ಕಡ್ಡಿಪುಡಿಲಿ ಯೂಸ್ ಮಾಡಿದ ಲಾಂಗ್ಗಳು, ಡ್ರೆಸ್ಗಳು ಎಲ್ಲವೂ ಇದ್ರೊಳಗೆ ಇರ್ತಾ ಇತ್ತು. ದೊಡ್ಡ ಮೆಮೊರಿ ಐತೆ ಈ ಮರದ ಜೊತೆ ನಂದು. ಪ್ರಶಾಂತ್, ಆಫೀಸ್ ಯಾವ್ದು ಜ್ಞಾಪಕ ಇದೆಯಾ? ಇದು ನಮ್ಮ ಕಡ್ಡಿಪುಡಿ ಸಿನಿಮಾ ಮಾಡಬೇಕಾದ್ರೆ ಇದ್ದಂಥ ಆಫೀಸು. ಇವಾಗ ಬೇರೆಯವ್ರು ಯಾರೋ ಇದ್ದಾರೆ, ಸಿಂಕ್ ಅಂತ. ದಯವಿಟ್ಟು ಕ್ಷಮಿಸಿ, ನಿಮ್ಮ ಆಫೀಸು ಶೂಟ್ ಮಾಡ್ತಾರೆ. ನಿಮಗೆ ಮುಂಚೆ ನಮ್ಮ ಆಫೀಸ್ ಆಗಿತ್ತು. ಇಲ್ಲಿ ಒಂದು 2 ವರ್ಷ ಇದ್ವು. ಸಖತ್ ಮೆಮೊರಿ. ಈ ಗೋಡನಲ್ಲೇ ಕಡ್ಡಿಪುಡಿಲಿ ಯೂಸ್ ಮಾಡಿದ ಲಾಂಗ್ಗಳು, ಡ್ರೆಸ್ಗಳು ಎಲ್ಲವೂ ಇದ್ರೊಳಗೆ ಇರ್ತಾ ಇತ್ತು. ಆಮೇಲೆ ಈ ಆಫೀಸ್ ಇನ್ನೊಂದು ಹೇಳ್ಬೇಕಂದ್ರೆ, ಈ ಅಣ್ಣ ಬಾಂಡ್ ಟೈಮಲ್ಲಿ ಸೈನೆ ಡೀಲಲ್ಲಿ ಶೂಟಿಂಗ್ ಮಾಡೋಕ್ಕೆ ಮುಂಚೆ ಇಲ್ಲಿ ಪ್ರಿಪ್ರೇಷನ್ ನಡೀತಾ ಇತ್ತು. ಅವಾಗ ಏನಾಯ್ತಂದರೆ, ನಾನು ಹೆಲ್ಮೆಟ್ ಹಾಕೊಂಡು ಪ್ರಶಾಂತ್ ನನ್ನ ನಾರೆಕ್ಸ್ ಇತ್ತಲ್ಲ, ಅದರಲ್ಲಿ ಹೆಲ್ಮೆಟ್ ಹಾಕ್ಕೊಂಡು ಹಿಂದೆ ಏನೋ ತರೋದಕ್ಕೆ ಹಿಂಗೆ ಕಳಿಸಿದ್ರು. ಹಿಂದೆ ತಗೋಬೇಕಾದ್ರೆ ಒಂದು ಮರದ್ದೊಂದು ಚಿಕ್ಕದೊಂದು ರೆಂಬೆ ಕಟ್ಟಾಗಿ ನಾನು ಹೆಲ್ಮೆಟಿಗೆ ಬಿದ್ದು, ಕೈಗೆ ಬಿದ್ದು, ಈ ಕೈ ಬೆರಳು ಕಟ್ಟಾಗಿತ್ತು. ಇಲ್ಲಿ ನೋಡಿ, ಇವಾಗಲೂ ಸ್ಟ್ರೈಟ್ ಇಲ್ಲ ಅದು. ಇದು ಕಟ್ಟಾಗ್ಬಿಟ್ಟಿತ್ತು. ನಾ ಕ್ಲಿಪ್ ಹಾಕೊಂಡು ಓಡಾಡ್ತಾ ಇದ್ದೆ. ಅದು ಈ ಮರದ ಜೊತೆ ಇರೋ ಮೆಮೊರಿ ನನಗೆ ಸಂಬಂಧ. ನನ್ನ ತಲೆ ಮೇಲೆ ಬಿದ್ದಿತ್ತು ಒಂದು ಟೈಮಲ್ಲಿ. ಈ ಆಫೀಸಲ್ಲೇ ಅಣ್ಣ ಬಾಂಡ್ ಮುಗೀತು, ಕಡ್ಡಿಪುಡಿ ಸಿನಿಮಾ ಮಾಡಿದ ಆಫೀಸು. ನಾವೆಲ್ಲ ಇಲ್ಲೇ ಇರ್ತಾ ಇದ್ದಿದ್ದು. ಸಖತ್ ದೊಡ್ಡ ಮೆಮೊರಿ ಇದೆ. ತುಂಬ ಸತಿ ಟೆರೆಸ್ ಮೇಲೆಲ್ಲ ಹೋಗಿ ಮಲಗಿದ್ದೀವಿ. ಪಕ್ಕದಲ್ಲಿ ಒಂದು ರೂಮ್ ಇದೆ. ಹೌದು, ಈ ಕಡೆ ಪರ್ಸನಲ್ ರೂಮ್ ನಮ್ದೊಂದಿತ್ತು. ಯಾರಿಗೂ ಎಂಟ್ರಿ ಇರಲಿಲ್ಲ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಗೆ. ಯಾರು ಭಯಕ್ಕೂ ಭಯ ಬೀಳ್ತಾ ಇದ್ರು. ಯಾರು ಬರ್ತಾ ಇರಲಿಲ್ಲ ಅಲ್ಲಿಗೆ, ಯಾರು ಬರ್ತಿಲ್ಲ. ಪರ್ಸನಲ್ ರೂಮ್ ಅದು, ಪರ್ಸನಲ್ ರೂಮ್ ಅಂತ ಒಂದು. ಚೆನ್ನಾಗಿತ್ತು ಆ ಮೆಮೊರಿ ಎಲ್ಲ. ಇನ್ನೊಂದು ಸರ್ಪ್ರೈಸ್ ಅಂದರೆ, ಈ ಆಫೀಸಲ್ಲಿದ್ದಾಗ ಒಂದು ಹೋಟೆಲ್ಗೆ ಹೋಗ್ತಾ ಇದ್ವಿ. ಇವತ್ತು ಸಂಡೇ ಓಪನ್ ಇದೆ ಇಲ್ಲೋ ಗೊತ್ತಿಲ್ಲ. ಹೋದ್ರೆ ನಮ್ಮ ಇಡ್ಲಿ ಹೋಟ್ಲ್ ಹತ್ರ ಹೋಗಿ 2 ಮಾತಾಡೋಣ. ಹಾಂ, ಕಮಾನ್, ಲೆಟ್ಸ್ ಗೋ.